ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆಯ ಹೆಸರು ಸಿಂಹ ಮತ್ತು ಗುಲಾಮ. ಒಂದು ರಾಜ್ಯದ ರಾಜನ ಬಳಿ ಭದ್ರಾ ಅನ್ನೋ ಹೆಸರಿನ ಒಬ್ಬ ಗುಲಾಮ ಇರ್ತಾನೆ. ಅವನು ರಾಜನ ಹತ್ರ ಗುಲಾಮ್ಗಿರಿ ಮಾಡ್ಕೊಂಡಿರ್ತಾನೆ. ಆ ಗುಲಾಮ್ಗಿರಿನ ತಪ್ಪಿಸ್ಕೊಬೇಕು ಅಂತ ಒಂದು ದಿವಸ ಯಾರೂ ಗೊತ್ತಾಗದಾಗೆ ಕಾಡಿನ ಕಡೆ ಓಡೋಗ್ಬಿಡ್ತಾನೆ. ಕಾಡಿನಲ್ಲಿ ಓಡೋಗ್ತಿರಬೇಕಾದ್ರೆ ಅವನಿಗೊಂದು ಸಿಂಹ ಮಲಗಿರೋದು ಕಾಣುತ್ತೆ. ಅದರ ಕಾಲಿಗೆ ಮುಳ್ಳು ಚುಚ್ಕೊಂಡಿರ್ತದೆ. ಅದು ನೋವಿಂದ ಕೂಡ ನರಳುತ್ತಾ ಇರ್ತದೆ. ಆ ನೋವನ್ನು ಕಂಡು ಗುಲಾಮ ಕನಿಕರದಿಂದ ಸಿಂಹದ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆದಾಕ್ತಾನೆ. ಸಿಂಹ ತನಗೆ ಮಾಡಿದ ಉಪಕಾರನ ಭದ್ರನಿಗೆ ವಂದಿಸ್ಬಿಟ್ಟು ಅಲ್ಲಿಂದ ದಾರಿ ಹಿಡಿದು ಹೊರಟೋಗ್ಬಿಡುತ್ತೆ. ತಪ್ಪಿಸ್ಕೊಂಡಿದ್ದು ಈ ಗುಲಾಮನ್ನು ಹುಡುಕಂತ ರಾಜ್ಯದ ಭಟ್ಟರು ಕಾಡನ್ನ ಹುಡುಕ್ತಾ ಇರ್ತಾರೆ. ಇವನು ಸಿಕ್ಕಾಕೊತಾನೆ. ಈ ಗುಲಾಮನ್ನು ಬಂಧಿಸಿ ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜನ ತುಂಬ ಕೋಪದಿಂದ, ಈ ಗುಲಾಮ್ಗಳನ್ನ ತಪ್ಪಿಸ್ಕೊಂಡು ಹೋಗಿದೆಯಲ್ಲ ನಿನಗೆ ಮಾಡ್ತೀನಿ ತರಿ ಅಂದ್ಬಿಟ್ಟು ಒಂದು ಹಸಿದ ಸಿಂಹದ ಬಾಯಿಗೆ ಅವನಿಗೆ ಆಹಾರವಾಗಿ ಕೊಡಿ ಅಂತ ಆಜ್ಞೆ ಮಾಡ್ತಾನೆ. ಸೈನಿಕರು ರಾಜನ ಆಜ್ಞೆಯಂತೆ ಆ ಗುಲಾಮನನ್ನು ಒಂದು ಸಿಂಹದ ಬೋನಿ ತಳ್ತಾರೆ. ಅದರಲ್ಲಿ ಇದ್ದಿದ್ದು ಆ ಹಿಂದೆ ಈ ಗುಲಾಮ ಸಹಾಯ ಮಾಡಿದ್ನಲ್ಲ, ಅಂದರೆ ಮುಳ್ಳು ಚುಚ್ಚಿದ್ದನ್ನು ತೆಗೆದಿದ್ನಲ್ಲ, ಅದೇ ಸಿಂಹ ಆಗಿರುತ್ತೆ. ಇವನ್ನ ಕಂಡಿಡಿದು ಆ ಸಿಂಹ ಗುಲಾಮನ ಬಂದು ಕಾಲು ನೆಕ್ಕ ಸ್ಟಾರ್ಟ್ ಮಾಡುತ್ತೆ. ಈ ವಿಷಯ ಕೇಳಿ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಗುಲಾಮ್ಗಿರಿಯಿಂದ ಬಿಡುಗಡೆ ಮಾಡ್ತಾನೆ. ಈ ಕತೆ ನೀತಿ ಹೇಳುತ್ತೆ ಅಂತಂದರೆ, ಯಾರಾದರೂ ಮಾಡಿದ ಉಪಕಾರವನ್ನು ನಾವು ಮರಿಬಾರ್ದು ಅಂತ. ಕತೆ ಇಷ್ಟ ಆಗಿದರೆ ಲೈಕ್